ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವ್ಯವಸ್ಥೆಯಲ್ಲಿ ಗೂಂಡಾಗಿರಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಮತ್ತು ಗೂಂಡಾಗಿರಿ ಎರಡೂ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 48ರಲ್ಲೇ ನಿಜಾಮ್ ಶಾಸನ ಹೋಗಿದೆ. ನೀವು ನಿಜಾಮರ ಉತ್ತರಾಧಿಕಾರಿಗಳಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಜಾಮ್ಗಿರಿಯನ್ನು ತೋರಿಸುವ ಪ್ರಯತ್ನ ಮಾಡಬೇಡಿ. ವಿರೋಧ ಪಕ್ಷದ ನಾಯಕರು ಈಸ್ ಈಕ್ವಲ್ ಟು ಚೀಫ್ ಮಿನಿಸ್ಟರ್, ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಅವ್ರ ಮೇಲೆ ನಿಮ್ಮ ದೌರ್ಜನ್ಯ ಅದು ಪ್ರಜಾಪ್ರಭುತ್ವದ ದೌರ್ಜನ್ಯಕ್ಕೆ ಸಮ. ಸದಾಕಾಲ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ನೀವು. ಇದು ಸಂವಿಧಾನ ಗೌರವಿಸುವ ನಡವಳಿಕೆನಾ? ನೀವು ಆಮೇಲೆ ಮತ್ತೆ ಉತ್ತರ ಕೊಡ್ತೀರಿ, ಏನು ಪದ್ಮಭೂಷಣ ಕೊಡಬೇಕಿತ್ತ, ಪದ್ಮಶ್ರೀ ಕೊಡಬೇಕಿತ್ತ ಅಂತ ಕೇಳ್ತೀರಿ. ಆ ಮೂಲಕ ಹಲ್ಲೆ ನೀವೇ ಮಾಡಿಸಿದ್ದು ಅನ್ನೋದನ್ನು ಆ ರೀತಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡಿದ್ದೀರಿ. ಅಧಿಕಾರದಲ್ಲಿರೋರಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ನಿಮ್ಮ ವರ್ತನೆ ಜವಾಬ್ದಾರಿ ಮರ್ತಿರ್ತಕ್ಕಂಥ ವರ್ತನೆ ಅದು. ನಿಮಗೆ ಸಹಜವಾದ ಆಕ್ರೋಶ ಇದ್ದರೆ ನಿಮ್ಮ ತಂದೆಯವರು AICC ಅಧ್ಯಕ್ಷರು, ವಯನಾಡಿನಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಹೋದಾಗ ಅವ್ರನ್ನ ಹೊರಗಿಡ್ತಾರೆ. ಆಗ ನೀವು ಆಕ್ರೋಶಗೊಳ್ಳಬೇಕಾಗಿತ್ತು. ಒಬ್ಬ AICC ಪಾರ್ಟಿ ಅಧ್ಯಕ್ಷ ಅಂದರೆ ಈಸ್ ಎ ಸುಪ್ರೀಮ್ ಆಫ್ ದ ಪಾರ್ಟಿ. ನಾಮಪತ್ರ ಸಲ್ಲಿಕೆಯಲ್ಲಿ ಅವ್ರನ್ನ ಹೊರಗೆ ನಿಲ್ಲಿಸ್ತಾರೆ. ಅಸಹಾಯಕತೆಯಿಂದ ಬಾಗಿಲು ಹೊರಗೆ ನಿಂತ್ಕೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನಮಗೆ ಅವ್ರ ಹಿರಿತನ, ಅವರ ರಾಜಕೀಯ ಹಿರಿತನ, ವಯೋಹಿರಿತನ ಎರಡಕ್ಕೂ ಕಾಂಗ್ರೆಸ್ ಪಾರ್ಟಿ ಗೌರವ ಕೊಡಲಿಲ್ವಲ್ಲ ಅಂತ ನಾವು ಕಾಂಗ್ರೆಸ್ ಅಲ್ಲದೆ ಇದ್ದರೂ ನಮಗೆ ದುಃಖ ಆಯಿತು, ನಮಗೆ ಆಕ್ರೋಶ ಬಂತು. ನೀವು ಆ ಸಂದರ್ಭದಲ್ಲಿ ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರೆ ಅದು ಸಹಜವಾದ ಆಕ್ರೋಶ ಆಗ್ತಾಯಿತ್ತು. ನಿಮ್ಮ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ, ಲೆಟ್ಸ್ ಸಿ, ವಿ ವಿಲ್ ವಾಚ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂತಂದಾಗ ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರೆ ಆಗ ನಿಮ್ಮದೊಂದು ಸಹಜ ಆಕ್ರೋಶ ಆಗ್ತಾಯಿತ್ತು, ಸಂವಿಧಾನದ ಕಳಕಳಿಯ ಆಕ್ರೋಶ ಆಗ್ತಿತ್ತು. ಆವಾಗ ನಿಮ್ಮ ಬಾಯಿಂದ ಶಬ್ದವೇ ಬರಲಿಲ್ಲ. ಈಗ ನೀವು ನಿಜಾಮ್ಗಿರಿಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀರಾ. ನಿಜಾಮ್ಶಾಹಿ ನಡೆಯೋದಿಲ್ಲ. ಈಗಿರೋದು ಲೋಕತಂತ್ರ, ಪ್ರಜಾಪ್ರಭುತ್ವ. ಈ ನಿಜಾಮ್ಶಾಹಿ ವರ್ತನೆಯನ್ನು ಕಳಚ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಬೆಳವಣಿಗೆ ಆಗತ್ತೆ. ನಿಜಾಮ್ಶಾಹಿ ವರ್ತನೆಯನ್ನೇ ಮುಂದುವರಿಸಿದರೆ ದೇಶ ತುರ್ತು ಪರಿಸ್ಥಿತಿಗೆ ಉತ್ತರ ಕೊಟ್ಟಿದೆ. ತುರ್ತು ಪರಿಸ್ಥಿತಿ ಹೇರಿದವ್ರನ್ನೇ ಹೀನಾಯವಾಗಿ ಸೋಲಿಸ್ತು. ಏನಾಯಿತು 77ರಲ್ಲಿ ರಾಯ್ಬರೇಲಿ ಕ್ಷೇತ್ರದಲ್ಲಿ? ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಅನ್ಸ್ಕೊಂಡವರು ಪ್ರಜಾಪ್ರಭುತ್ವದ ಹೊಡೆತಕ್ಕೆ ನೆಲಕಚ್ಚಿ ಹೋದರು. ಅದು ಜನ ಕೊಡೋ ತೀರ್ಪು. ನಿಮ್ಮ ಈ ಗುಂಡಾಗಿರಿಗೂ ಕೂಡ ಜನ ಅಂಥದ್ದೇ ತೀರ್ಪು ಕೊಡ್ತಾರೆ. ನಿಮ್ಮ ವರ್ತನೆಯನ್ನು ಸುಧಾರಿಸ್ಕೊಳ್ಳಿ.